ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ಬೇರೆ ನಿಮಗೆ ಅಧಿಕಾರವೇ? ಕಿತ್ತೂರು ನಿಮ್ಮಪ್ಪ ತಾತಂದಿರು ಗಳಿಸಿಟ್ಟ ಆಸ್ತಿ ಏನು? My name is Gandhi, Mohandas K. Gandhi. ಸ್ನೇಹಿತರೆ ನೋಡಿ, ಸ್ವತಂತ್ರ ಅಂದ ತಕ್ಷಣ ನಮಗೆ ಬರೀ ನೆನಪಾಗೋದು ಕೇವಲ ಕತ್ತಿ, ಬಂದೂಕು ಮತ್ತು ಯುದ್ಧ ಮಾತ್ರನಾ? ಅಲ್ಲ ತಾನೇ. ಅಹಿಂಸೆ ಮತ್ತು ಸತ್ಯದ ಶಕ್ತಿಯಿಂದ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡಗಿಸಿದ ಆ ಅದ್ಭುತ ಶಕ್ತಿ ಕೂಡ ನೆನಪಾಗ್ತಾರಲ್ಲ, ಅವರ ಹೆಸರೇನು? My name is Gandhi, Mohandas K. Gandhi. ಬಾಪೂಜಿ. ಸ್ನೇಹಿತರೆ, ಒಮ್ಮೆ ಕಣ್ಮುಚ್ಚಿ ಯೋಚನೆ ಮಾಡ್ರಿ. ಕೈಯಲ್ಲೊಂದು ಬರೀ ಕೋಲು, ಮೈಯಲ್ಲೊಂದು ಖಾದಿ ಬಟ್ಟೆ, ಯಾವುದೇ ಆಯುಧ ಇಲ್ಲ, ಕೇವಲ ನೈತಿಕ ಶಕ್ತಿಯಿಂದ ಜಗತ್ತಿನ ಅತಿದೊಡ್ಡ ಸರ್ವಾಧಿಕಾರಿ ಬ್ರಿಟಿಷ್ ಸೇನೆಯ ಎದುರು ನಿಂತ ಆ ಧೀರನ ಧೈರ್ಯ ಎಂಥದ್ದು! ಬರೀ ಬಿಳಿ ಬಟ್ಟೆ ಧರಿಸಿದ ಆ ಮನುಷ್ಯನ ಹಿಂದೆ ಕೋಟ್ಯಾಂತರ ಭಾರತೀಯರು ರಸ್ತೆಗಿಳಿತಾ ಇದ್ರು ಅಂದ್ರೆ ಆ ಬ್ರಿಟಿಷರ ಸಿಂಹಾಸನ ಯಾವ ರೇಂಜಿಗೆ ಅಲ್ಲಾಡೋಗಿರ್ಬೋದು ಸ್ನೇಹಿತರೆ, ಯೋಚನೆ ಮಾಡ್ರಿ. ಗಾಂಧೀಜಿ ಹೇಳ್ತಾ ಇದ್ದಿದ್ದೇನು? ಮೊದಲು ಅವ್ರು ನಿಮ್ಮನ್ನ ನಿರ್ಲಕ್ಷಿಸ್ತಾರೆ, ಕಡೆಗಣಿಸ್ತಾರೆ, ನಂತರ ನಿಮ್ಮನ್ನು ನೋಡಿ ಕೂಡ ಅವ್ರು ನಗ್ತಾರೆ, ಆಮೇಲೆ ನಿಮ್ಮೊಂದಿಗೆ ಜಗಳ ಕೂಡ ಆಡ್ತಾರೆ, ಕೊನೆಗೆ ಸ್ನೇಹಿತರೆ ಗೆಲ್ಲೋದು ಯಾರು? ನೀವೇ. 1947ರಲ್ಲಿ ಗಾಂಧೀಜಿ ಇಡೀ ದೇಶಕ್ಕೆ ಕೊಟ್ಟ ಕರೆ ಏನ್ ಗೊತ್ತಾ? ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ. ಆದ್ರೆ ಇವತ್ತಿನ ಯುವ ಪೀಳಿಗೆ ಏನ್ ಮಾಡ್ತಾ ಇದೆ? ಸಣ್ಣ ಸಣ್ಣ ಕಷ್ಟಗಳಿಗೂ ಸೋತು ಮಲ್ಕೊಳ್ತಾ ಕೂತಿದ್ದಾರೆ. ಗಾಂಧೀಜಿಯವರ ಆತ್ಮಾಭಿಮಾನ ಮರ್ತಿದ್ದಾರೆ. ಅಹಿಂಸೆಯ ತಾಳ್ಮೆ ಮತ್ತು ದೇಶಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಡುವ ಛಲ ಇವತ್ತು ನಮ್ಮಲ್ಲಿ ಇಲ್ಲ ಅನ್ನೋದನ್ನ ನಾವು ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕು ಸ್ನೇಹಿತರೆ. ಈ ಬ್ರಿಟಿಷರ ಗುಂಡುಗಳಿಗೆ ಎದೆಯೊಡ್ಡಿದ ಮಹಾತ್ಮನ ತತ್ವಗಳನ್ನು ನಾವಿವತ್ತು ಮರ್ತಿದ್ದೀವಿ. ಮತ್ತೆ ಇವತ್ತು ಈ ಸ್ವಾರ್ಥದ ನಿದ್ರೆಯಿಂದ ನಾವು ಹೊರಗಡೆ ಬರಬೇಕು. ಎದ್ದೇಳಿ ಭಾರತೀಯರೇ, ಆ ಮಹಾತ್ಮನ ಛಲ ಇವತ್ತು ನಿಮ್ಮೊಳಗೆ ಜಾಗೃತರಾಗಲೇಬೇಕು. ಎದ್ದೇಳಿ ಸ್ನೇಹಿತರೆ, ಎದ್ದೇಳಿ. ಇನ್ನು ನಮ್ಮ ಈ ಗಾಂಧೀಜಿಯವರ ಶಾಂತಿಯ ಹೋರಾಟ ಒಂದ್ ಕಡೆ ಇದ್ರೆ, ಮತ್ತೊಂದ್ ಕಡೆ ದೇಶಕ್ಕಾಗಿ ಪ್ರಾಣ ಕೊಡಲು ಸಿದ್ಧರಾಗಿದ್ದ ಕ್ರಾಂತಿಕಾರಿ ಕಿಚ್ಚು ಕೂಡ ಇನ್ನೊಂದ್ ಕಡೆ ಸ್ನೇಹಿತರೆ. 23 ವರ್ಷದ ಯುವಕ ಭಗತ್ ಸಿಂಗ್ ನಮಗಿಂತ ಚೆನ್ನಾಗಿ ಐಷಾರಾಮಿಯಾಗಿ ಬದುಕೋದಾಯಿ ಸ್ನೇಹಿತರೆ. ಆದ್ರೆ ದೇಶಕ್ಕಾಗಿ ನಗುತ್ತಾ ನೇಣ್ಗಂಬ ಏರ್ಬಿಟ್ನಲ್ಲ ಸ್ನೇಹಿತರೆ, ಆ ಧೀರ, ಅವನ ಎನರ್ಜಿ ಎಂಥದ್ದು! ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡ್ತೀನಿ ಅಂತ ಅರ್ಜಿಸಿದ ಸುಭಾಷ್ ಚಂದ್ರ ಬೋಸ್ ಅವರ ಧ್ವನಿಯಲ್ಲಿದ್ದ ಪವರು ಎಂಥದ್ದು ಸ್ನೇಹಿತರೆ. ಹಾಗೇನೆ ಕರ್ನಾಟಕ ಮಣ್ಣಿನ ವೀರ ರಾಯಣ್ಣ. ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ಕಿತ್ತೂರು ರಾಣಿ ಚೆನ್ನಮ್ಮ. ನಿಮಗೆ ಅಧಿಕಾರವೇ? ಕಿತ್ತೂರು ನಿಮ್ಮಪ್ಪ ತಾತಂದಿರು ಗಳಿಸಿಟ್ಟ ಆಸ್ತಿ ಏನು? ಬ್ರಿಟಿಷ್ ಅವರ ನಿದ್ದೆಗೆಡಿಸಿದ್ದು ಮರ್ತು ಬಿಟ್ಟಿದ್ದೀರಾ ಸ್ನೇಹಿತರೆ? ಇವರೆಲ್ಲ ನಮ್ಗಾಗಿ ಹೋರಾಡಿದ್ ಯಾಕೆ? ನಾವಿವತ್ತು ಸೋಮಾರಿಗಳಾಗಿ ಸಿಸ್ಟಮ್ನ ಬೈಕೊಂಡು ಮೊಬೈಲ್ನ ಸ್ಕ್ರೋಲ್ ಮಾಡ್ಕೊಂಡು ಕಾಲ ಕಳೆಯೋಕ್ಕೋಸ್ಕರನಾ? ನೋ, ನಿದ್ದೆಯಿಂದ ಎದ್ದೇಳಿ ಸ್ನೇಹಿತರೆ. ನಮ್ಮೊಳಗಿರೋ ಆ ಕ್ರಾಂತಿಕಾರಿಯನ್ನ ಇವತ್ತೇ ನಾವು ಜಾಗೃತಿಗೊಳಿಸಬೇಕು. ಈ ಸ್ವತಂತ್ರ ದಿನಾಚರಣೆ ಅದಕ್ಕೆ ಒಂದು ಉದಾಹರಣೆಯಾಗಬೇಕು ಸ್ನೇಹಿತರೆ. ಇವತ್ತಿನ ಭಾರತ ಇಡೀ ಜಗತ್ತಿಗೆ ನಡುಕವನ್ನ ಹುಟ್ಟಿಸ್ತಾ ಇದೆ. ಬಾಹ್ಯಾಕಾಶದಲ್ಲಿ ನಮ್ಮ ರಾಕೆಟ್ಗಳು ಹಾರಾಡ್ತಾ ಇದ್ದಾವೆ. ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನಮ್ಮ ಭಾರತೀಯರು ಮುನ್ನಡೆಸ್ತಾ ಇದ್ದಾರೆ. ಆದರೆ ಈ ದೇಶದ ಅಸಲಿ ಶಕ್ತಿ ಎಲ್ಲಿರೋದು ಗೊತ್ತಾ ಸ್ನೇಹಿತರೆ? ಹಗಲಿರುಳು ಕಷ್ಟಪಡ್ತಾ ಇರ್ತಕ್ಕಂಥ ರೈತನ ಬೆವರಿನಲ್ಲಿ. ಗಡಿಯಲ್ಲಿ -ಡಿಗ್ರಿಯಲ್ಲೂ ಕಣ್ಣಾಡದೆ ಕಾಯುವ ಸೈನಿಕನ ರಕ್ತದಲ್ಲಿ. ಹಾಗೇನೆ ಏನನ್ನಾದರೂ ಸಾಧಿಸಲೇಬೇಕು ಅಂತ ಹಠ ಹಿಡಿದು ನಿಂತಿರುವ ನಿಮ್ಮಲ್ಲಿ ಸ್ನೇಹಿತರೆ, ಈ ಯಾರು ಸಾಮಾನ್ಯರಲ್ಲ, ಪ್ರತಿಯೊಬ್ಬ ನಾಗರಿಕನು ಕೂಡ ಈ ದೇಶದ ಆಸ್ತಿ. ಗಾಂಧೀಜಿ ಒಂದೇ ಮಾತು ಹೇಳಿದ್ರು, ಜಗತ್ತಿನಲ್ಲಿ ನೀವು ಏನಾದರೂ ಬದಲಾವಣೆಯನ್ನು ನೋಡಲು ಬಯಸ್ತೀರಾ ಅಂದ್ರೆ ಮೊದಲು ಆ ಬದಲಾವಣೆ ನಿಮ್ಮಿಂದಲೇ ಆರಂಭ ಆಗ್ಬೇಕು ಅಂತ. ನೀವು ವ್ಯಾಪಾರ ಮಾಡಿ, ಕೃಷಿ ಮಾಡಿ, ಆಫೀಸ್ಗೋಗಿ, ಆದ್ರೆ ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ಆ ಎನರ್ಜಿ ಯಾವಾಗಲೂ ಇಟ್ಕೊಳ್ಳಿ ಸ್ನೇಹಿತರೆ. ನೀವು ಬೆಳೆದರೆ ದೇಶ ಬೆಳೆದಂತೆ. ನಮ್ಮ ದೇಶದ ಸಮಸ್ಯೆಗಳಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ರೀ. ಭ್ರಷ್ಟಾಚಾರ ಇದೆ, ನಿರುದ್ಯೋಗ ಇದೆ, ನೆಗೆಟಿವಿಟಿ ಇದೆ. ಆದ್ರೆ ಅದಕ್ಕೆಲ್ಲ ಒಂದು ಪರಿಹಾರ ಯಾರೋ ಬಂದು ಸರಿ ಮಾಡ್ತಾರೆ ಅಂತ ಕಾಯೋದು ಮಲಗಿರುವವರ ಲಕ್ಷಣ ಅಲ್ವಾ? ಸಿಸ್ಟಮ್ ಸರಿ ಇಲ್ಲ ಅಂದ್ರೆ ಸಿಸ್ಟಮ್ ಒಳಗಡೆ ಹೋಗಿ ಬದಲಾಯಿಸುವ ತಾಕತ್ತು ಯುವ ಶಕ್ತಿಗಿದೆ ಸ್ನೇಹಿತರೆ. ಬೇರೆಯವ್ರನ್ನ ಬ್ಲೇಮ್ ಮಾಡೋದನ್ನ ನಿಲ್ಸಿ, ಇವತ್ತಿನಿಂದಲೇ ಒಂದು ಸಣ್ಣ ಬದಲಾವಣೆ ಮಾಡಿ
ಟ್ರಾಫಿಕ್ ರೂಲ್ಸ್ ಪಾಲಿಸೋದ್ರಿಂದ ಹಿಡಿದು ಸ್ವಾವಲಂಬಿ ಭಾರತ ನಿರ್ಮಾಣ ಮಾಡುವವರೆಗೂ ನಿಮ್ಮ ಪಾತ್ರ ದೊಡ್ಡದಿದೆ ಸ್ನೇಹಿತರೆ. ಸೋಂಬೇರಿತನವನ್ನ ಬಿಟ್ಬಿಡಿ, ಎದ್ದೇಳು ಭಾರತದ ಪ್ರಜೆಗಳೇ, ಎದ್ದೇಳು. ನಮ್ಮ ಪೂರ್ವಜರು ನಮಗೆ ಸ್ವತಂತ್ರ ಭಾರತವನ್ನು ಕೊಟ್ಟಿದ್ದಾರೆ, ಆದರೆ ಅದನ್ನು ಶ್ರೇಷ್ಠ ಭಾರತ ಮಾಡುವುದು ನಮ್ಮ ಕೈಯಲ್ಲಿದೆ. ನಿದ್ದೆ ಮಾಡಿದ್ದು ಸಾಕು, ಸೋತಿದ್ದು ಸಾಕು, ನೆಪ ಹೇಳಿದ್ದು ಸಾಕು. ಇವತ್ತಿನಿಂದ ಹೊಸ ಇತಿಹಾಸ ಸೃಷ್ಟಿಸೋಣ. ಈ ಜಗತ್ತೇ ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡೋಣ. ಪ್ರತಿಯೊಬ್ಬರ ಧ್ವನಿಯಲ್ಲೂ ಆ ಶಕ್ತಿ ಮೊಳಗಲಿ. ಒಟ್ಟಾಗಿ ಹೇಳಿ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. Crowds, all rejoicing over the birth of the Dominion of India.